ಯಾಕೆಂದ್ರೆ ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಥಿಯೇಟರ್ ಫುಲ್ ಬ್ಲಾಸ್ಟ್ ಆ ರೇಂಜ್ ಕೊಟ್ಟವ್ರೆ. ಆಕ್ಷನ್ ಮತ್ತೆ ಡೈಲಾಗ್ಸ್ ಮಾತ್ರ ಟಾಪ್ ನಾಚ್ ಮಸ್ತ್ ಆಗಿದೆ. ಸಿನಿಮಾ ನೋಡ್ರಿ ಪ್ರತಿಯೊಬ್ಬರಿಗೂ ಮಿಕ್ಸ್ ಮಸಾಲ ಏನ್ ಕೊಡ್ಬೇಕು ಮಸ್ತ್ ಕೊಟ್ಟವ್ರೆ, ಅದಂತೂ ಸೂಪರ್ ಆಗೈತೆ. ಓಕೆ ಮ್ಯಾಕ್ಸಿಮಮ್ ಮಾಸ್ ಅಲ್ಲಿ ಮಾಸಿಗೆ ಬಾಸ್. ನಿಜವಾಗ್ಲೂ 2 ವರ್ಷ ಆಗಿ ಬಿಟ್ಕೊಂಡು ಕಿಚ್ಚಣ್ಣ ಸುದೀಪ್ ಅಣ್ಣ ಸಿನಿಮಾ ನೋಡಿದ್ಕೆ ಹೆವಿ ಫಿದಾ ಆಗ್ಬಿಟ್ಟೆ. ಲಾಸ್ಟ್ ವಿಕ್ರಮ ಸಿನಿಮಾ ನೋಡಿ ಖುಷಿಯಾಗಿದ್ದು, ಅದಾದ್ಮೇಲೆ ಈ ಸಿನಿಮಾ ನೋಡ್ಬಿಟ್ಟಂತೂ ಒಳ್ಳೆ ಥ್ರಿಲ್ಲರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಥಿಯೇಟರ್ ಫುಲ್ ಬ್ಲಾಸ್ಟ್ ಆ ರೇಂಜ್ ಕೊಟ್ಟವ್ರೆ. ಸುದೀಪ್ ಅಣ್ಣ ಎಂಟ್ರಿ ಅಂತೂ ಸಿಗರೇಟ್ ಇಟ್ಕೊಂಡು ಗೊತ್ತಲ್ಲ ಹಿಂಗ್ ಕೊಡ್ತಾರ ಆ ಸ್ವ್ಯಾಗು, ಅದು ಮಾತ್ರ ಬೇರೆ ಲೆವೆಲ್ ಗುರು. ಯಾಕೆಂದ್ರೆ ಕೇಳಿಸ್ಕೊಳ್ಳೋ ಬಚ್ಚ ಥಿಯೇಟರ್ಗೆ ಎಂಟ್ರಿ ಕೊಟ್ಟವ್ರೆ ಕಿಚ್ಚ. ನಿಜವಾಗ್ಲೂ ಸಿನಿಮಾ ಸೂಪರ್ ಆಗೈತೆ. ಒಂದೊಂದು ಸೀನ್ಗಳು ಮಾತ್ರ ಯಾಕೆ ಒಂದ್ ಹೇಳ್ಬೇಕು ಅಂತಂದ್ರೆ ಸಿನಿಮಾದಲ್ಲಿ ತಮಿಳ್ ಪ್ರೊಡ್ಯೂಸರು ತಮಿಳ್ ಡೈರೆಕ್ಟ್ರು ಅವ್ರು ಬಂದು ಕನ್ನಡ ಸಿನಿಮಾಗೆ ಸುದೀಪ್ ಅಣ್ಣ ಆಫರ್ ಕೊಟ್ಟವ್ರೆ ಅಂದ್ರೆ ಅದಕ್ಕೆ ಹೆಮ್ಮೆ ಪಡ್ಬೇಕಲ್ಲ ನಾವು. ಯಾಕಂದ್ರೆ ಬೇರೆ ಏನೋ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕೊಟ್ಟು ಇತ್ತ ಸಿನಿಮಾ ಮಾಡಿರೋದಕ್ಕೆ ಹೇಳ್ಬೇಕು. ಒಂದಂತ ಹೇಳ್ತೀನಿ, ಲಾಸ್ಟ್ ಟೈಮ್ ಯಾರೋ ಒಬ್ಬ ವಿಕ್ರಾಂತ್ ಸಿನಿಮಾ ನೋಡ್ಬಿಟ್ಟು ಸುದೀಪ್ ಅಣ್ಣ ಬಗ್ಗೆ ಹೇಳಿದ 2 ಕ್ವಾರ್ಟರ್ ಕುಡ್ಕೊಂಬಂದಿದೆ, ಕುಡಿದಾಗ ಇಳ್ದೋಯ್ತು ಅಂತ. ಚಿನಾ ಇವತ್ತು ನೀನ್ ಕುಡಿದಂಗೆ ಈ ಬ್ಯಾಕ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು ಒಂದೇ ಸಿನಿಮಾದಲ್ಲಿ ನಿಂಗೆ ಏರ್ಬಿಡುತ್ತೆ ಆ ತರ ಕೊಟ್ಟವ್ರೆ. ನಿನ್ಗೆ ಹೇಳೋದ್ ನಾನು ಒಂದೇ ಮಾತು, ನಮ್ಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ರೋ ಇದ್ದೀರಾ, ನಿಮ್ಮ ಕುಕ್ಕರ್ ಸಿದೋಗೋವರೆಗೂ ಕೂಗ್ತಾ ಇರ್ತೀರಾ. ನಮ್ಗೆ ಮಕ್ಕರ್ ಮಾಡಕ್ಕೆ ಸುಮ್ನೆ ಯಾಕ್ರ ಬರ್ತೀರಾ, ಹೇಳ್ತಾರೆ ನಾವ್ ಹಂಗೆ ಆ ಫಿಲಂ ಮಾಡುದು ಈ ಫಿಲಂ ಮಾಡುದು ಅಂತ ಏನೋ ಹೇಳ್ತಾರಲ್ಲ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಒಬ್ಬಂಗೆ ನಟಂಗೆ ಒಂದೇ ಫಿಲಂಗೆ 13 ಪ್ರಶಸ್ತಿ ಬಂದ್ರೆ ಈಗ ಫಿಲಂ ಮುಂದೆ ಯಾವ್ದು ತೋರಿಸ್ಬಿಟ್ರೆ ಆಯ್ತು. ನಾನು ಆ ಫಿಲಂ ಮಾಡಿದೆ ಈ ಫಿಲಂ ಮಾಡಿದೆ ಆ ಇಂಡಸ್ಟ್ರಿಗೆ ಹೋಗಿ ಎಲ್ಲಿಗೆ ಹೋಗ್ಲಿ ನಮ್ದೇ ಕನ್ನಡ ಫಿಲಂ ಇಂಡಸ್ಟ್ರಿ ಎಲ್ಲಾರು ಬೆಳ್ಸೋಣ. ಎಲ್ಲಾರು ಇಡ್ತಾರೆ ಗುನ್ನ, ನಮ್ ಕಿಚ್ಚ ಅಂದ್ರೆ ರನ್ನ ಸ್ಯಾಂಡಲ್ವುಡ್ ಯಾವ್ದು ಅವ್ರೊಬ್ರೆ ರನ್ನ ಅಂತ ಮತ್ತೆ ಪ್ರೂವ್ ಮಾಡ್ಕೊಬಿಟ್ರು. ಇವತ್ತು ನಮ್ಗೆ ಕ್ರಿಸ್ಮಸ್ಗೆ ಥಿಯೇಟರ್ ಅಲ್ಲಿ ಕಿಚ್ಚ ಮ್ಯಾಕ್ಸ್ ಬಂದವ್ರೆ. ಎಲ್ಲಾರು ಕನ್ನಡಿಗರು ಲಾಸ್ಟ್ US ಸಿನಿಮಾ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟೆ, ತಲೆ ಹುಳ ಬಿಟ್ಕೊಂಡ್ರಲ್ಲ ಅವರೆಲ್ಲ ಬಂದು ಮ್ಯಾಕ್ಸ್ ಸಿನಿಮಾ ನೋಡ್ರಿ ಪ್ರತಿಯೊಬ್ಬರಿಗೂ ಮಿಕ್ಸ್ ಮಸಾಲ ಏನ್ ಕೊಡ್ಬೇಕು ಮಸ್ತ್ ಕೊಟ್ಟವ್ರೆ, ಅದಂತೂ ಸೂಪರ್ ಆಗೈತೆ. ಒಂದೊಂದ್ ಸೀನು ಒಂದೊಂದ್ ಸಾಂಗ್ಗಳು ಸಹ BGM ಎಲ್ಲ ಸೂಪರ್ ಆಗಿ ಕೊಟ್ಟವ್ರೆ. ಎಲ್ಲಾರು ಬಂದು ಕನ್ನಡ ಸಿನಿಮಾ ಥಿಯೇಟರ್ ನೋಡಿ. ಸುದೀಪ್ ಅಣ್ಣ ನಿಮ್ಗಂತೂ ಸೂಪರ್ ಆಗೈತೆ. ಒಂದ್ ಹೇಳ್ತೀನಿ ಕೇಳ್ರಿ, ಅಭಿನಯಕ್ಕೆ ಚಕ್ರವರ್ತಿ ಅಂದ್ರೆ ಸುದೀಪ್ ಅಣ್ಣ ಒಬ್ರೇನೆ, ಕರುಣಾಳ ಚಕ್ರವರ್ತಿ ಅಂದ್ರೆ ಶಿವಣ್ಣ ಒಬ್ರೇನೆ, ಅಭಿಮಾನಿಗಳ ಚಕ್ರವರ್ತಿ ಅಂದ್ರೆ ಉಪ್ಪಿ ಸರ್ ಒಬ್ರೇನೆ. ಎಲ್ಲ ಲೆಜೆಂಡ್ಗಳು ಇದ್ದಂಗಿರು ಸೂಪರ್ ಐತೆ. ನಾನೊಬ್ಬ ಪಕ್ಕ ಅಪ್ಪು ಸರ್ ಫ್ಯಾನಾಗಿ ಹೇಳ್ತಾ ಇದೀನಿ, ಮ್ಯಾಕ್ಸ್ ಸಿನಿಮಾ ಸೂಪರ್ ಐತೆ. ಎಲ್ಲ ಬಂದು ಥಿಯೇಟರ್ ಬಂದು ನೋಡ್ರಿ, ಯಾರಿಗೂ ಕೊಡಕೋಬ್ರಿ ಟಕ್ಕರ್, ಮ್ಯಾಕ್ಸ್ ಸಿನಿಮಾ ಸೂಪರ್. ಸ್ಟೋರಿ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಉಪ್ಸುತ್ತೆ. ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೆಕ್ಸ್ಟ್ ಏನಾಗುತ್ತೆ ಅಂತಾನೆ ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಸ್ಟೋರಿ ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಬಾಸ್ನ ತೋರಿಸಿರೋದು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ. ಸ್ಟೋರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂದು ನೈಟಲ್ಲಿ ಈ ಥರ ಎಲ್ಲ ಮಾಡ್ಬೋದಾ, ಯಾರ್ಯಾರು ಎಷ್ಟೆಷ್ಟು ಜನ ರೌಡೀಸ್ ಬರ್ತಾರೆ, ಅವರು ಏನು ಪ್ಲ್ಯಾನ್ ಮಾಡ್ತಾರೆ, ಎಲ್ಲ ಸೂಪರ್ ಆಗಿದೆ. ಸ್ಟೋರಿ ಮಾತ್ರ ಬ್ಲಾಕ್ ಬಸ್ಟರ್ ಆಗಿದೆ. ಈ ಪಿಕ್ಚರ್ 100 days ಓಡಲೇಬೇಕು. ಬಾಸ್ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಸ್ಟೋರಿ ಇದೆ. ಅವ್ರನ್ನ ತೆಗ್ದಿರೋ ರೀತಿ ಒಂದೊಂದು ಸೀನು ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ. ಮಾಸ್ಗೆ ಮ್ಯಾಕ್ಸಿಮಮ್ ಬಾಸು ಸೂಪರ್ ಹಿಟ್ ಮೂವಿ. ತುಂಬಾ ಎಕ್ಸೈಟ್ ಆಗಿದೆ. ಮಾತೆ ಬರ್ತಿಲ್ಲ, ಸ್ಪೀಚ್ಲೆಸ್. ಒಂಥರ ಹಬ್ಬ ಜಾತ್ರೆ ಅನಿಸ್ತಿದೆ. ಹಬ್ಬ ಮೂವಿ ಅನ್ನಿಸ್ತಾನೆ ಇಲ್ಲ, ಏನು ಮಾತಾಡೋಕೆ ಆಗ್ತಿಲ್ಲ. ನಾವು ಮೂವಿ ನೋಡಕ್ ಹೋಗ್ಬೇಕು. ಸೂಪರ್ ಆಗಿದೆ. ಡೈಲಾಗ್ಸ್ ಆಕ್ಷನ್ ಎಲ್ಲ ಸಕ್ಕತ್ತಾಗಿದೆ. ಸಾಂಗ್ ಎಲ್ಲ ಚೆನ್ನಾಗಿದೆ. ಆಕ್ಷನ್ ಮತ್ತೆ ಡೈಲಾಗ್ಸ್ ಮಾತ್ರ ಟಾಪ್ ನಾಚ್ ಮಸ್ತ್ ಆಗಿದೆ. ಫ್ಯಾಬುಲಸ್. ಸುಮ್ಮನೆ ಅದು ಮ್ಯಾಕ್ಸ್ ಅನ್ನಲ್ಲ, ಫುಲ್ ವಾಲ್ಯೂಮಲ್ಲಿ ಮ್ಯಾಕ್ಸಿಮಮ್ ಅನ್ನೋದು ಅದನ್ನು 365 ಓಡುತ್ತೆ ಅಂತಾನೆ ನಾವೆಲ್ಲ ಕಾಯ್ತಿದ್ದೀವಿ. ನಾನು ಅವ್ರ ಥರ ಆ್ಯಕ್ಟರ್ ಆಗಬೇಕಂತ ನಂದು ಏಮ್ ಇರೋದು. ನಾನು ಅವ್ರ ಜೊತೆ ಒಂದು ಯಾವ್ದಾರ ಒಂದು ಇದು ಮಾಡಬೇಕಂತ ಮೂವಿ. ಅದು ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಅದೇನೋ ಚಾನ್ಸ್ ಸಿಕ್ಕಿದೆ ನಾನು ಖಂಡಿತವಾಗ್ಲೂ ಅವ್ರ ಜೊತೆನೇ ಮಾಡೋದು, ಅವರು ಮತ್ತು ಡಿ ಬಾಸ್ ಜೊತೆನೇ ಆ್ಯಕ್ಟಿಂಗು. ನನಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಅದು ತೋರಿಸ್ತೀನಿ. ಮ್ಯಾಕ್ಸ್ ಅಂತೂ 365 days. ಅದು ಕ್ಲೈಮ್ಯಾಕ್ಸ್ ಸೀನಿಂದ ಹಿಡ್ದು ಲಾಸ್ಟ್ ತನಕ ಸಖತ್ತಾಗಿದೆ. ಆ ಮಗುನ ಅವ್ರ ಮಗುಗೋಸ್ಕರ ಏನೇನು ಮಾಡ್ತಾರಂತ ಅದು ಅವ್ರ ಮೂವಿಯಲ್ಲೇ ಗೊತ್ತಾಗುತ್ತೆ. ಅದೇ ಸಖತ್ತಾಗಿದೆ. ಬೀಟ್ ಪ್ಲಸ್ ಕರ್ನಾಟಕ.